ಹೊಸದುರ್ಗ ತಾಲೂಕಿನ ಕೊಚ್ಚಿ ಗ್ರಾಮದಲ್ಲಿ ಕೆರೆಗೆ ಬಂದಿದ್ದೀವಿ. 2 ದಿನದಿಂದ ಧಾರಾಕಾರ ಮಳೆಯಿಂದ ಈ ಕೆರೆಯಲ್ಲಿ ನೀರು ಬರ್ತಾ ಇದ್ದಾರೆ. ಈ ನೀರು ಬರೋದ್ರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಹೀಗೆ ಧಾರಾಕಾರ ಮಳೆ ಆದರೆ ಈ ಒಂದು ಕೆರೆ ತುಂಬುವ ಸಂಭವ ಇದೆ. ಈ ಕೆರೆ ತುಂಬೋದ್ರಿಂದ ಅನೇಕ ಗ್ರಾಮಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಅದಕ್ಕಾಗಿ ಈ ಕೆರೆಗೆ ಬಂದು ನಾವು ವಿಸಿಟ್ ಕೊಟ್ಟಿದ್ದೀವಿ. ಈ ಕೆರೆಯನ್ನು ನೋಡುವಾಗ ನೋಡಿದ್ರೆ ನೀರೆಲ್ಲ ತುಂಬಿದ್ರಿ. ಸರ್ ನಮಸ್ಕಾರ. ತಮ್ಮ ಹೆಸರು? ಮಲ್ಲಪ್ಪ ಬಸಪ್ಪ ಮುದ್ಕವ್ರಿ. ಹೌದ್ರಿ. ಸ್ವಲ್ಪ ಇಲ್ಲಿದು ರೈತರ ಬಗ್ಗೆ ಮತ್ತು ಮಳೆ ಬಗ್ಗೆ ವಿವರವಾಗಿ ಸ್ವಲ್ಪ ಹೇಳ್ತಾರೆ. ಹೇಳ್ರಿ ಸರ್. ಸರ್, ಈಗ ಇದು ಕಿನಾಲು ಅಥವಾ ಹೊಳಿನೋ ಇದು? ಸರ ಈಚೆ ಕಡೆ ಕಾಣೋದು ಇದು ಮಲಪ್ರಭಾ ನದಿ ರೀ. ಈಚೆ ಕಡೆ ಇರೋದು ಕಿನಾಲ್ ರೀ. ಕಿನಾಲ್. ಇದು ಕೊಳಚಿ ಟು ಕೊಣ್ಣೂರ್ ತನ ಮುಂದ್ ಹೋಗೈತ್ರಿ ಕಿನಾಲ್. ಕೊಣ್ಣೂರ್ ದಾಟೆ ಹೋಗೈತೇನ್ರಲ್ಲ. ಮುಂದ್ರಿ ಈ ಮಲಪ್ರಭಾ ನದಿ 1 ತಿಂಗಳಾದ್ರಿ ಬಿಟ್ಟ. ಆದ್ರ ಈಗ ನೀರಿನ ಅನುಕೂಲ ಐತ್ರಿ ನೋಡಾಕ. ಇಲ್ಲಿ ಬರಾನ ಚೊಕ್ಕ. ಇಲ್ಲಿವರೆಗೂ ಮಳಿ ಇದ್ದಿದ್ದಿಲ್ಲ. ಈಗ ಇವತ್ತಿನಿಂದ ಸ್ಟಾರ್ಟ್ ಆಗೈತಿ ನೋಡ್ರಿ. ಅದು ಮಳೆ ಸ್ಟಾರ್ಟ್ ಆಗಿದೆ. ಈಗ ಈ ನದಿಯಿಂದ ಸುತ್ತಮುತ್ತ ಗ್ರಾಮದಲ್ಲಿ ನೀರಿನ ಅನುಕೂಲ ಆಗುತ್ತದೇನ್ರಿ? ಸರ ಅನುಕೂಲ ಆಕೈತ್ರಿ. ನೀರಿಂದ ಕುಡುವ ಅವಶ್ಯಕತೆ, ನೀರಿಂದ ಕುಡಿಯಾಕ ನಮಗೆ ನೀರ್ ಇಲ್ರಿ. ನೀರು ಫುಲ್ ಐತ್ರಿ. ಆದ್ರ ಭೂಮಿಗೆ ಇದ ಇಲ್ರಿ. ಬೋರು ಬಾವಿ ಅಷ್ಟು ಬತ್ತಿ ಹೋಗ್ಯಾವ್ರಿ. ಬೇಸಿಗೆಕಾಲದಲ್ಲಿ ಬತ್ತಿ ಹೋಗಿದಾವ. ಸರ್, ಈಗ ಮಳೆದ ಹೇಗದೆ ಈ ಸೈಡ್ ಈಗ ಸದ್ಯಕ್ಕೆ? ಸರ ಇದ ಸಲನ ಈಗ ಚಲೋ ಆಗೈತಿ ನೋಡ್ರಿ. ಸ್ಟಾರ್ಟ್ ಆಗಿದ್ರೆ 2 ಸಲ ಮಳೆ ಆಗ್ತದೆ. 2 ದಿನ ಆತ್ ನೋಡ್ರಿ ಸರ್. ಮಳೆ ಆಗಿದೆ. ಮಳೆ ಫುಲ್ ಮಳೆ ಅಲ್ರಿ, ಸಿಂಪಲ್ ರೀ. ಸಣ್ಣ ಪುಟ್ಟ ಮಳೆ. ರೈತರ ಬಗ್ಗೆ ಹೇಗೆ ಉಲ್ಲಾಸ ಅದ ಸದ್ಯಗೆ? ರೈತರ ಬಗ್ಗೆ ಏನಾಗ್ರಿ ಸರ್, ಮಳಿ ಆದ್ರ ರೈತರು ಉಲ್ಲಾಸ ರೀ. ಮತ್ತ ಮಳಿ ಇಲ್ದ ರೈತರು ಏನ್ ಉಲ್ಲಾಸ ಆಗೋದ್ರಿ? ಸುಮ್ಮ ಅಲ್ರಿ. ಇವತ್ತ ಇಲ್ಲ ಚಂದ ಕಾಣ್ತಾವ್ರಿ. ಹತ್ತಿಗ ನಾವ್ ಒಬ್ರು ಉಂಡ್ರ ಉಂಡಂಗ ಅಲ್ರಿ. ಎಲ್ಲಾ ಜನ ಉಂಡ್ರ ಉಂಡಂಗ್ರಿ.